ಪಾರ್ಕ್ಗಳನ್ನು ಎಲ್ಲೆಲ್ಲಿ ನೋಡಿರ್ತೀರಾ? ಮನೆ ಮುಂದೆ, ಟೆರೇಸ್ ಮೇಲೆ, ಲೇಔಟ್ಗಳಲ್ಲಿ, ನಗರದ ಮಧ್ಯಭಾಗಗಳಲ್ಲಿ. ಆದರೆ ಎಂದಾದರೂ ನೀರ ಮೇಲೆ ಪಾರ್ಕ್ ನೋಡಿದಿರಾ? ಅಚ್ಚರಿ ಆದರೂ ಸತ್ಯ. ನೀರಿನ ಮೇಲಿನ ನೂರಾರು ವರ್ಷಗಳ ಹಿಂದಿನ ಸೇತುವೆ, ಹೈಟೆಕ್ ಪಾರ್ಕ್ ಆದ ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ. ಬಾನಿಗೊಂದು ಎಲ್ಲೆ ಎಲ್ಲಿದೆ ಅಂತಾರೆ. ಆದರೆ ಇಲ್ಲಿ ಕ್ರಿಯೇಟಿವಿಟಿಗೆ ಎಲ್ಲೆ ಎಲ್ಲಿದೆ ಅಂತ ಕೇಳಬೇಕು. ಯಾಕಂದರೆ ಕೆಳಗೆ ನೋಡಿದರೆ ಸ್ವಚ್ಛಂದವಾಗಿ ಹರಿಯುವ ಜೀವನದಿ ಕಾವೇರಿ, ಅಕ್ಕಪಕ್ಕದಲ್ಲಿ ಸುಂದರವಾದ ಗಿಡಗಳು, ಕೂತು ನದಿ ವೀಕ್ಷಿಸಲು ಕಂಫರ್ಟ್ ಆದ ಆಸನಗಳು, ತಿರುಗಾಡಲು ವರ್ಣರಂಜಿತ ಹಾದಿ. ಹೀಗೆ ಎಲ್ಲರ ಕಣ್ಮನ ಸೆಳೀತಾ ಇರುವ ಈ ಪಾರ್ಕ್ ನೆಲದ ಮೇಲಿಲ್ಲ ಅನ್ನೋದೇ ವಿಶೇಷ. ಹೌದು, ಈ ಪಾರ್ಕ್ ಕೊಡಗಿನ ಸೇತುವೆಯಲ್ಲಿ ತಲೆ ಎತ್ತಿದ್ದು ಎಲ್ಲರ ಗಮನ ಸೆಳೀತಾ ಇದೆ. ಕೊಡಗು ಹಾಗೂ ಮೈಸೂರು ಜಿಲ್ಲೆಗಳ ಗಡಿಭಾಗದಲ್ಲಿ ಹಾದು ಹೋಗಿರುವ ಕಾವೇರಿ ನದಿಗೆ ಅಡ್ಡಲಾಗಿ 18 ದಶಕಗಳ ಹಿಂದೆ ಬ್ರಿಟಿಷರು ನಿರ್ಮಿಸಿದ್ದ ಹಳೆಯ ಸೇತುವೆಯಲ್ಲಿ ಇದೀಗ ಸುಂದರ ಉದ್ಯಾನವನ ರೂಪುಗೊಂಡಿದೆ. ಕುಶಾಲನಗರದ ಟೋಲ್ಗೇಟ್ ಬಳಿಯ ಹಳೆಯ ಸೇತುವೆ ಮೇಲೆ ರೋಟರಿ ಸಂಸ್ಥೆ ಕಾವೇರಿ ರೋಟರಿ ಉದ್ಯಾನವನವನ್ನು ನಿರ್ಮಾಣ ಮಾಡಿದೆ. ಕುಶಾಲನಗರ ರೋಟರಿ ಸಂಸ್ಥೆಯ ಸುವರ್ಣ ಮಹೋತ್ಸವ ಅಂಗವಾಗಿ ಹಳೆಯ ಸೇತುವೆ ಮೇಲೆ 25 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಉದ್ಯಾನವನ ನಿರ್ಮಿಸಿದ್ದು ಈ ಸಾಮಾಜಿಕ ಕಾರ್ಯ ಇತರೆ ಸಂಘ ಸಂಸ್ಥೆಗಳಿಗೆ ಮಾದರಿಯಾಗಿದೆ. 1848ರಲ್ಲಿ ಅಂದಿನ ಮೈಸೂರು ಕಮಿಷನರ್ ಮೇಜರ್ ಜನರಲ್ ಮಾರ್ಕ್ ಕಬ್ಬನ್ ಅವರ ಅವಧಿಯಲ್ಲಿ ನಿರ್ಮಾಣಗೊಂಡ ಈ ಐತಿಹಾಸಿಕ ಸೇತುವೆ ಹೊಸ ಸೇತುವೆ ನಿರ್ಮಾಣವಾದ ಬಳಿಕ ಸಂಪೂರ್ಣ ನಿರ್ಲಕ್ಷ್ಯಕ್ಕೆ ಒಳಗಾಗಿ ಶಿಥಿಲಾವಸ್ಥೆಗೆ ತಲುಪಿತ್ತು. ಅಲ್ಲದೆ ಸುಸೈಡ್ ಸ್ಪಾಟ್ ಆಗಿತ್ತು. ಈಗ ಈ ಸೇತುವೆಗೆ ರೋಟರಿ ಸಂಸ್ಥೆ ಪುರಸಭೆಯ ಸಹಕಾರದೊಂದಿಗೆ ಸುಮಾರು 25 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಕಾಯಕಲ್ಪ ನೀಡಿ ಆಧುನಿಕ ಸ್ಪರ್ಶ ನೀಡುವ ಮೂಲಕ ಪಾರ್ಕ್ ನಿರ್ಮಾಣ ಮಾಡಿರೋದು ಸಾರ್ವಜನಿಕರ ಮೆಚ್ಚುಗೆಗೆ ಪಾತ್ರವಾಗಿದೆ. ಇದು ಕುಶಾಲನಗರ ಗೇಟ್ ವೇ ಆಫ್ ಕೂರ್ಗ್ ಅಂತ ಕರಿತೀವಿ. ನಾವು ಮೈಸೂರು ಕಡೆಯಿಂದ ಕೊಡಗಿಗೆ ಎಂಟ್ರಿ ಆಗುವಾಗ ಫಸ್ಟ್ ಸಿಗುವಂಥ ಒಂದು ಸ್ಪಾಟ್ ಇದು. ಸೊ ಇಲ್ಲಿ ಕಾವೇರಿ ನದಿ ಅಡ್ಡಲಾಗಿ ಹರಿಯುತ್ತೆ. ಕಾವೇರಿ ನದಿಗೆ ಅಡ್ಡಲಾಗಿ ಒಂದು ಸೇತುವೆ ನಿರ್ಮಾಣ ಮಾಡಲಾಗಿದೆ. ಬಟ್ ದುರಂತ ಏನಪ್ಪ ಅಂತ ಹೇಳಿದ್ರೆ ಇಲ್ಲಿ 2000 ಇಸ್ವಿಯಲ್ಲಿ ಹೊಸ ಸೇತುವೆ ನಿರ್ಮಾಣ ಆದಾಗ ಒಂದು ಐತಿಹಾಸಿಕ ಹಿನ್ನೆಲೆ ಉಳ್ಳಂಥ ಈ ಸೇತುವೆ, 168 ವರ್ಷಗಳ ಐತಿಹಾಸಿಕ ಹಿನ್ನೆಲೆ ಇರುವಂಥ ಈ ಸೇತುವೆ ಕಬ್ಬನ್ ಪಾರ್ಕ್ ಕಾಲದಲ್ಲಿ ಕಬ್ಬನ್ ಅವರು ಕಮಿಷನರ್ ಆಗಿದ್ದ ನಿರ್ಮಾಣ ಆದಂಥ ಸೇತುವೆ ಕಳೆದ 20 ವರ್ಷಗಳಿಂದ ಪಾಳು ಬಿದ್ದ ಸ್ಥಿತಿಯಲ್ಲಿ ಇದೆ. ಕಂಪ್ಲೀಟ್ ದುರಂತವಾದಂಥ ಸ್ಥಿತಿಯಲ್ಲಿದೆ. ನದಿಗಳಿಗೆ ಇಲ್ಲಿ ಕಸವನ್ನು ಎಸೆಯುವಂಥದ್ದು, ವಾಮಾಚಾರಗಳನ್ನು ಮಾಡುವಂಥದ್ದು ಮತ್ತು ಅನೈತಿಕ ಚಟುವಟಿಕೆಗಳಿಗೆ ಯೂಸ್ ಆಗುತ್ತೆ ಅಂತ ಒಂದು ಸೇತುವೆ. ಇದನ್ನು ಈ ವರ್ಷ ರೋಟರಿ ಕುಶಾಲನಗರ ತಮ್ಮ ಸುವರ್ಣ ಸಂಭ್ರಮದ ಆಚರಣೆ ಪ್ರಯುಕ್ತ ಈ ಸೇತುವೆಯನ್ನು ಏನಾದರೂ ಒಂದು ಮಾಡಬೇಕು, ದುರಸ್ತಿ ಮಾಡಬೇಕು, ಒಂದು ಟೂರಿಸಂ ಸ್ಪಾಟ್ ಆಗಿ ಮಾಡಬೇಕು ಅಂತೇಳಿ ಒಂದು ಮಹತ್ವಾಕಾಂಕ್ಷಿ ಯೋಜನೆ ನಂಬ್ಕೊಂಡು ನಾವು ಅದರ ಮುಖಾಂತರ ಇಲ್ಲಿ ಒಂದು ರೋಟರಿ ಪಾರ್ಕ್, ಒಂದು ರೋಟರಿ ಉದ್ಯಾನವನ, ಕಾವೇರಿ ರೋಟರಿ ಉದ್ಯಾನವನ ಅಂತೇಳಿ ನಾವು ಮಾರ್ಪಾಡು ಮಾಡಿದ್ದೀವಿ. ಇದು ಸುಮಾರು 400 ಅಡಿಗಳ ಉದ್ದ ಇರುವಂಥ ಒಂದು ಸೇತುವೆ. ಈ ಸಂಪೂರ್ಣ 400 ಅಡಿಗಳ ಸೇತುವೆನ ದುರಸ್ತಿ ಮಾಡಿ ಟೈಲ್ಗಳನ್ನು ಹಾಕಿ, ಎರಡೂ ಬದಿಗಳಲ್ಲಿ ಗ್ರಿಲ್ಗಳನ್ನು ಹಾಕಿ, ಮೆಸ್ಸುಗಳನ್ನು ಅಳವಡಿಸಿ, ಆರ್ಚ್ಗಳನ್ನು ಮಾಡಿ ಒಂದು 30 ಹೂಕುಂಡಗಳ ನಿರ್ಮಾಣ ಮಾಡಿದ್ದೀವಿ. ಸಂಪೂರ್ಣ ಕ್ರೀಪರ್ಸ್ಗಳನ್ನು ಹಾಕಿದ್ದೀವಿ. ಹಿಂದೆ ಇವತ್ತು CCTVಗಳ ಮುಖಾಂತರ ಒಂದು ಕೊಡಗಿನ ಒಂದು ಪ್ರವಾಸೋದ್ಯಮಿಗೆ ಕಿರೀಟ ಆಗಿದೆ. ಮತ್ತು ಇನ್ನೂ ವಿಶೇಷ ಏನಪ್ಪ ಅಂತ ಹೇಳಿದ್ರೆ ದೇಶದಲ್ಲೇ ಇದು ಕೆಲವು ವಿಶೇಷತೆಗಳಲ್ಲಿ ಇದು ಕೂಡ ಒಂದು ಹರಿಯುವ ನದಿ ಮೇಲೆ ನಿರ್ಮಾಣವಾಗಿರುವಂತಹ ಒಂದು ಉದ್ಯಾನವನ. ಪುಣೆ ಮತ್ತು ಗೋದಾವರಿಯಲ್ಲಿ ಬಿಟ್ಟರೆ ಇದು 3ನೇ ಉದ್ಯಾನವನ. ಅದು ಕೂಡ ಮ್ಯೂಸಿಯಂ ಆಗಿ ಕನ್ವರ್ಟ್ ಆಗಿದೆ, ಆರ್ಟ್ ಮ್ಯೂಸಿಯಂ, ಸೈನ್ಸ್ ಮ್ಯೂಸಿಯಂ ಆಗಿ ಸಂಪೂರ್ಣ ಉದ್ಯಾನವನವಾಗಿ ಕಂಪ್ಲೀಟ್ ಒಂದು ಸಾರ್ವಜನಿಕರಿಗೆ ಸಂಪೂರ್ಣ ಉಪಯೋಗಕ್ಕೆ ಬಂದಿರುವಂತಹ ಪ್ರಥಮ ಉದ್ಯಾನವನ ಇದು. ನಾವು ರೋಟರಿ ಸಂಪೂರ್ಣವಾಗಿ ಇದರ ಒಂದು ನಿರ್ವಹಣೆ ಮತ್ತು ಪುರಸಭೆಯ ಒಂದು ನಿರ್ವಹಣೆಯಲ್ಲಿ ಇದು ಮುಂದಿನ ನಡೆಯುತ್ತೆ. ನಮ್ಮ ಶಾಸಕರಾದಂತಹ ಡಾಕ್ಟರ್ ಮಂತರಗೌಡರವರು ಒಂದು 10 ಲಕ್ಷ ರೂಪಾಯಿಗಳನ್ನು ದೇಣಿ ಕೊಡ್ತೀವಿ ಅಂತ ಹೇಳಿದ್ದಾರೆ. ಸುಮಾರು ಒಂದು 25ರಿಂದ 30 ಲಕ್ಷ ವೆಚ್ಚದಲ್ಲಿ ನಿರ್ಮಾಣವಾಗಿರುವಂಥ ಒಂದು ಸೇತುವೆ ಇದು. ಒಂದೇ ಒಂದು ಮನವಿ ಸಾರ್ವಜನಿಕರಲ್ಲಿ ಏನು ಅಂತ ಹೇಳಿದ್ರೆ ಇದನ್ನು ಉದ್ಯಾನವನವಾಗಿ ಬಳಸಿ ಇನ್ನಾದರೂ ಇಲ್ಲಿ ವಾಮಾಚಾರಗಳು ಅಥವಾ ಅನೈತಿಕ ಚಟುವಟಿಕೆಗಳು, ಕಸ ಹಾಕುವಂಥ ಕೆಲಸಗಳಿಗೆ ಬಳಸದೆ ಒಂದು ಸಂಪೂರ್ಣ ಒಂದು ವಾಕಿಂಗ್ ಸ್ಪಾಟ್ ಆಗಿ ಮುಂದಿನ ಒಂದು ಒಳ್ಳೆಯ ಆಕ್ಟಿವಿಟೀಸ್ ನಡೀಲಿ ಅನ್ನೋದು ನಮ್ಮ ಉದ್ದೇಶ ಅಷ್ಟೇ.
400 ಅಡಿ ಉದ್ದ 20 ಅಡಿ ಅಗಲದ ಈ ಸೇತುವೆಯ ಮೇಲಿನ ಬಿರುಕುಗಳನ್ನು ದುರಸ್ತಿ ಮಾಡಿ ಸುಮಾರು 8,000 ಚದರ ಅಡಿಗಳಷ್ಟು ನೆಲಹಾಸಿಗೆ ಹೊಸ ಟೈಲ್ಸ್ ಅಳವಡಿಸಲಾಗಿದೆ. 10 ಅಡಿ ಉದ್ದ ಮತ್ತು 2 ಅಡಿ ಅಗಲದ 30ಕ್ಕೂ ಹೆಚ್ಚಿನ ಹೂವಿನ ಕುಂಡಗಳನ್ನು ನಿರ್ಮಿಸಲಾಗಿದೆ. 150ಕ್ಕೂ ಹೆಚ್ಚು ಅಲಂಕಾರಿಕ ಸಸ್ಯಗಳನ್ನು ನೆಡಲಾಗಿದೆ. ಸೇತುವೆ ಎರಡೂ ಬದಿಗಳಲ್ಲಿ ಸುಮಾರು 800 ಅಡಿ ಸುರಕ್ಷತಾ ಗ್ರಿಲ್ ಅನ್ನು ಅಳವಡಿಕೆ ಮಾಡಲಾಗಿದೆ. 8 ಸುಂದರ ಕಮಾನುಗಳನ್ನು ನಿರ್ಮಿಸಿ ಹಸಿರು ಬಳ್ಳಿಗಳಿಂದ ಅಲಂಕಾರ ಮಾಡಲಾಗಿದೆ. ಸೇತುವೆಯ ಎರಡೂ ತುದಿಗಳಲ್ಲಿ ಪ್ರವೇಶ ದ್ವಾರಗಳನ್ನು ನಿರ್ಮಾಣ ಮಾಡಲಾಗಿದೆ. 20ಕ್ಕೂ ಹೆಚ್ಚು ಸೋಲಾರ್ ದೀಪಗಳು ಮತ್ತು ಆರ್ಚ್ ಲೈಟ್ಗಳನ್ನು ಅಳವಡಿಸಿದ್ದು ಪೇಂಟಿಂಗ್ ಮತ್ತು ಬೆಳಕಿನ ವಿನ್ಯಾಸಗಳು ಗಮನ ಸೆಳೀತಾ ಇವೆ. ಮದ್ಯಪಾನ, ಧೂಮಪಾನ ಹಾಗೂ ಅನೈತಿಕ ಚಟುವಟಿಕೆ ತಡೆಯಲು ಸಿಸಿಟಿವಿ ಕ್ಯಾಮೆರಾ ಕಣ್ಗಾವಲು ಇರಿಸಲಾಗಿದೆ. ವಿಶೇಷವಾಗಿ ಕಸದ ತೊಟ್ಟಿ ವ್ಯವಸ್ಥೆ, ನಿರಂತರ ನೀರಾವರಿ ವ್ಯವಸ್ಥೆ, ಆಸನಕ್ಕೆ 30ಕ್ಕೂ ಹೆಚ್ಚು ಬೆಂಚುಗಳ ಅಳವಡಿಕೆ ಮಾಡಲಾಗಿದೆ. ಸರ್, ಈಗ ಗಾರ್ಡನ್ ಆಗಿದೆ, ಎಷ್ಟು ಖುಷಿ ಆಗ್ತದೆ, ಹೇಗೆ ಕಾಣಿಸ್ತಾ ಇದೆ ಇದು? ಸರ್, ಇದು ತುಂಬ ಸುಂದರವಾಗಿ ಕಾಣಿಸ್ತಿದೆ. ಇದು ಮೊದಲು ಬರೀ ಹೊಳೆಯಾಗಿತ್ತು, ಹಾಗೆಯೇ ಒಂದು ಬ್ರಿಡ್ಜ್ ಇತ್ತು, ಮತ್ತು ತುಂಬ ವರ್ಷದಿಂದ ಇದು ಪಾಳು ಬಿದ್ದ ಒಂದು ಬ್ರಿಡ್ಜ್ ಆಗಿತ್ತು. ಇದು ಕಸ ಎಲ್ಲ ಎಸಿಲಿಕ್ಕೆ ಅಂತ ಯೂಸ್ ಮಾಡ್ತಿದ್ರು. ಬಟ್ ಇವಾಗ ಈ ಒಂದು ಜಾಗವನ್ನು ಒಂದು ಸುಂದರ ಉದ್ಯಾನವನವನ್ನಾಗಿ ಮಾಡಿದ್ರಿಂದಾಗಿ ಇದು ಈ ಕಡೆ ನಡೆದಾಡಲಿಕ್ಕೆ ಮತ್ತು ಕೊಡಗಿ ಬರುವಂಥ ಪ್ರವಾಸಿಗರಿಗೆ ಪ್ರಥಮವಾದ ಒಂದು ಪ್ರವಾಸಿ ತಾಣವಾಗಿ ಇದು ಪರಿವರ್ತನೆ ಆಗ್ತಾ ಇದೆ. ಅಂದರೆ ತುಂಬ ಸುಂದರವಾಗಿ ಕಾಣಿಸುತ್ತೆ. ಇದರ ಮೇಲೆ ನಡೆದಾಡೋದೊಂದು ತುಂಬ ಒಂದು ಅದ್ಭುತ ಅನುಭವವನ್ನು ಅಂದರೆ ವಾಕ್ ಪಾರ್ಕ್ ಇದೆ ಮತ್ತು ಗಿಡಗಳು ಇದರಲ್ಲಿ ತುಂಬ ಸುಂದರವಾದ ಗಿಡಗಳನ್ನ ಮತ್ತು ವಾಕ್ ಪಾತ್ರಗಳನ್ನ ಮಾಡಿದ್ದಾರೆ, ಗಿಡಗಳನ್ನ ನೆಟ್ಟಿದ್ದಾರೆ, ಮತ್ತು ಹಾಗೆಯೇ ಕ್ರೀಪರ್ಸ್ನನ್ನು ಈಗ ಹಾಕಿದ್ದಾರೆ. ಇದು ಎಲ್ಲ ಫುಲ್ ಕಂಪ್ಲೀಟ್ ಕವರ್ ಆಗಿ ಬಂದರೆ ತುಂಬ ಚೆಂದ ಕಾಣಿಸುತ್ತೆ. ಇದೊಂದು ಒಳ್ಳೆಯ ಅದ್ಭುತ ಒಂದು ನಿಸರ್ಗ ರಮಣೀಯ ಸ್ಥಳವಾಗಿ ಇದು ಪರಿವರ್ತನೆಗೊಳ್ತಿದೆ ಸರ್. ತುಂಬ ಖುಷಿ ಆಗ್ತಿದೆ. ತುಂಬ ಖುಷಿ ಆಗ್ತಾ ಇದೆ. ತುಂಬ ಒಳ್ಳೆಯ ಒಂದು ಅದ್ಭುತವಾದ ಒಂದು ಕೆಲಸವನ್ನು ರೋಟಿಯವರು ಮಾಡಿದ್ದಾರೆ. ತಮ್ಮ ಹೆಸರು ಸರ್? ಚಂದ್ರಶೇಖರ್ ಅಂತ. ನೆಲದಲ್ಲಿ ಪಾರ್ಕ್ ಮಾಡೋದು ಸಾಮಾನ್ಯ, ಆದರೆ ಹೀಗೆ ನಿರ್ಲಕ್ಷ್ಯಕ್ಕೆ ಒಳಗಾಗಿದ್ದ ಐತಿಹಾಸಿಕ ಸೇತುವೆ ಮೇಲೆ ಇಂತಹ ಸುಂದರವಾದ ಪಾರ್ಕ್ ನಿರ್ಮಾಣ ಮಾಡಿರೋದು ನಿಜಕ್ಕೂ ವಿಶೇಷವೇ ಸರಿ. ಆದರೆ ಜನ ಇದನ್ನು ಜವಾಬ್ದಾರಿಯುತವಾಗಿ ಬಳಸಿಕೊಂಡ್ರೆ ಮಾತ್ರ ಮಾಡಿದ್ದಕ್ಕೂ ಸಾರ್ಥಕ ಅಲ್ವಾ?